ನಮಸ್ಕಾರ, ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ತುಂಬಾನೇ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬಾ ದಿವಸ ಇಟ್ಕೊಳ್ಬಹುದು ಕೂಡ, 1 ವರ್ಷ ಎಲ್ಲ ಹಾಗೆ ಕೆಡದಂತೆ ಇಟ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನ ನಾವು ರೊಟ್ಟಿನೋ, ಚಪಾತಿನೋ ಅಥವಾ ರೈಸ್ ಜೊತೆಗೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದ್ರೆ ಇವತ್ತಿನ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಇಲ್ಲಿ ನಾವು ಕರಿಬೇವು ಸೊಪ್ಪನ್ನು 1 ಕಟ್ಟಾಗುವಷ್ಟು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೀಟಾಗಿ ಬಟ್ಟೆಯಲ್ಲೆಲ್ಲ ಒರೆಸಿ ತೆಗೆದಿಡಬೇಕು. ಈಗ ಮೇಯ್ನ್ ಆಗಿ ಬೇಕಿರುವಂಥದ್ದು ಇದಕ್ಕೆ ನುಗ್ಗೆ ಸೊಪ್ಪು. ಇದನ್ನು ಮುಂಚಿನ ದಿವಸವೇ ಚೆನ್ನಾಗಿ ಎಲ್ಲ ತೊಳ್ಕೊಂಡು ಬಟ್ಟೆ ಮೇಲೆ ಆರ ಹಾಕಿ ಅದರ ದಂಟನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಇಲ್ಲಿ 1-2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಇದೆ. ಆಮೇಲಿಂದ 1 ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಇಷ್ಟು 1 ಕೊಬ್ಬರಿಯನ್ನು ಹಾಕೋದು ಬೇಡ, ಟೋಟಲಾಗಿ ಇಷ್ಟಕ್ಕೆ ಪ್ರಮಾಣಕ್ಕೆ ಅರ್ಧ ಕೊಬ್ಬರಿ ಸಾಕಾಗತ್ತೆ. ಈಗ ಇವಿಷ್ಟನ್ನು ರೆಡಿ ಮಾಡಿ ಆದ ನಂತರ ನೆಕ್ಸ್ಟ್ ಇದಕ್ಕೆ ಇಲ್ಲಿಗ ಸ್ವಲ್ಪ ಬೆಲ್ಲವನ್ನು ತಗೊಳ್ಬೇಕು. ನಿಮಗೆ ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಹಾಕದೇನೂ ಇರ್ಬೋದು. ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯೋದಕ್ಕೆ ಎಣ್ಣೆ, ಹಳದಿ ಪೌಡರ್ ಇವಿಷ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ ಮಸಾಲೆ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ. ಮಸಾಲೆ ಹುರ್ಕೊಳ್ಳುವಾಗ 1 by 1 ಹೇಳ್ತಾ ಹೋಗ್ತೀನಿ. ಇನ್ನೀಗ ಮೊದಲಿಗೆ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಳೋಣ ಒಂದು ಪ್ಯಾನಲ್ಲಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತಗೊಂಡಿರುವಂತಹ ನುಗ್ಗೆ ಸೊಪ್ಪು ಆಮೇಲೆ ಕರಿಬೇವು ಸೊಪ್ಪಿನ ಪ್ರಮಾಣಕ್ಕೆ 10-20 ಆಗುವಷ್ಟು ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಎಣ್ಣೆ ಎಲ್ಲ ಹಾಕದೆ ಮಸಾಲೆಗಳನ್ನು ಹಾಗೆಯೇ ಹುರ್ಕೊಳ್ತಾ ಇದ್ದೀನಿ. ಈ ಬ್ಯಾಡಗಿ ಮೆಣಸಿನ ಕಲರ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಆಗಬೇಕು. ಆಮೇಲೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡ ನಂತರ ಇದನ್ನು ಇನ್ನೊಂದು ತೆಗೆದೀಗ ತಟ್ಟೆಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಅದೇ ಪ್ಯಾನಲ್ಲಿ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕೊಳ್ತಾ ಇದ್ದೀನಿ. ಇದನ್ನು ಸರಿಯಾಗಿ ಹುರಿದಾದ ನಂತರ ನೆಕ್ಸ್ಟ್ ನಾವು ಇದಕ್ಕೆ ಇನ್ನೀಗ ಸ್ವಲ್ಪ ಮೆಂತ್ಯನ ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ಹಾಕ್ಕೊಳ್ಬಾರ್ದು, 1/4 ಸ್ಪೂನಷ್ಟು ಅಂತ ಹೇಳ್ಬೋದು. ಅಷ್ಟು ಹಾಕಿದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಇಷ್ಟನ್ನು 3 ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಬ್ರೌನ್ ಕಲರಿಗೆ ಬಂದ ನಂತರ ಅದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹುರ್ಕೊಳ್ತಾ ಇದ್ದೀನಿ. ಕಡಲೆಬೇಳೆಯನ್ನು ಸಪ್ರೇಟಾಗಿ ಹುರ್ಕೊಳ್ಬೇಕು ಯಾವತ್ತು. ಅದು ಚೆನ್ನಾಗಿ ಬ್ರೌನ್ ಕಲರಿಗೆ ಬಂದ ನಂತರ ಅದನ್ನು ತೆಗೆದು ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ಇನ್ನೀಗ ನೆಕ್ಸ್ಟ್ ಇಲ್ಲಿ ಕೊಬ್ಬರಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಅರ್ಧ ಹೋಳಾಗುವಷ್ಟು ಕೊಬ್ಬರಿಯನ್ನು ತಗೊಂಡು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದು ಸ್ವಲ್ಪ ಹೊಂಬಣ್ಣ ಬರಬೇಕು, ಅದು ಕೂಡ ಹಾಗೆಯೇ ಘಮ ಬರುವಲ್ಲಿವರೆಗೆ ಹುರಿದ ನಂತರ ಅದೇ ತಟ್ಟೆಗೆ ತೆಗೆದು ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾವಾಗಲೇ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀವಲ್ಲ 1 ಕಟ್ಟಾಗುವಷ್ಟು, ಅದನ್ನು ಕೂಡ ಚೆನ್ನಾಗಿ ಬಿಡಿಸ್ಕೊಂಡು ಈಗ ಹುರಿಯೋದಕ್ಕೆ ಹಾಕ್ತಾ ಇದ್ದೀನಿ. ಇದು ಕೂಡ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ಎಲ್ಲವನ್ನು ಕೂಡ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು. ಈಗ ತೆಗೆದಾಯಿತು. ಅದನ್ನು ಕೂಡ ನೆಕ್ಸ್ಟ್ ಲಾಸ್ಟಲ್ಲಿ ನಾವಿನ್ನೀಗ ನುಗ್ಗೆ ಸೊಪ್ಪನ್ನು ಹುರ್ಕೊಳ್ತಾ ಇದ್ದೀನಿ. ಈ ನುಗ್ಗೆ ಸೊಪ್ಪನ್ನು ಮುಂಚಿನ ದಿವಸವೇ ನೀರಲ್ಲೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಇದನ್ನು ಹಾಕಿ ನೀರನ್ನೆಲ್ಲ ತೆಕ್ಕೊಂಡ ನಂತರ ಅದರ ದಂಟೆಲ್ಲ ಇದೆಯಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿ ಸೊಪ್ಪನ್ನು ಸಪರೇಟ್ ಮಾಡಿ ಇಟ್ಕೊಂಡಿರಬೇಕು ಮುಂಚಿನ ದಿವಸನೇ. ನುಗ್ಗೆ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಪ್ರೋಟೀನ್ ಆಗಿರ್ಬೋದು, ಐರನ್ ಕಂಟೆಂಟ್, ಆಮೇಲಿಂದ ವೈಟಮಿನ್ಸ್ ಸಿ, ವೈಟಮಿನ್ ಎ ಎಲ್ಲ ಹೇರಳವಾಗಿ ಹೊಂದಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದಿದು. ಈಗ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡಿದ್ದೀನಿ. ಪ್ರತಿಯೊಂದು ಮಸಾಲೆಗಳನ್ನೆಲ್ಲ ಹುರ್ಕೊಂಡಿದ್ದಾಯಿತು, ಸೊಪ್ಪನ್ನು ಕೂಡ ಹುರ್ಕೊಂಡಿದ್ದಾಯಿತು. ನೆಕ್ಸ್ಟಿಗೆ ಇದನ್ನು ಆರೋದಕ್ಕೆ ಬಿಟ್ಟ ನಂತರ ನಾನೀಗ ತೋರಿಸ್ತಾ ಇದ್ದೀನಿ 1/4 ಗಂಟೆಯ ನಂತರ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕಿ ಆದ ನಂತರ ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ನೋಡ್ಕೊಳ್ಳೋಣ ಒಂದ್ಸಲಿ. ಇನ್ನೀಗ ಅರ್ಧ ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ನಾವಾಗಲೇ ತೆಗೆದಿಟ್ಟಿದ್ದೀವಲ್ಲ ಬೆಳ್ಳುಳ್ಳಿಯನ್ನು, ಅದರಲ್ಲಿ 1/4 ಭಾಗದಷ್ಟು 8-10 ದಳಗಳನ್ನು ಇದಕ್ಕೆ ಹಾಕ್ಕೊಳ್ಬೇಕು ರುಬ್ಕೊಳ್ಳುವಾಗ. ಇನ್ನು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪು, ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲ ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಿಷ್ಟನ್ನು ಹಾಕ್ಕೊಂಡು ಎಷ್ಟು ಫೈನ್ ಆಗುತ್ತೋ ಅಷ್ಟು ಪುಡಿ ಮಾಡಿಕೊಂಡು ತಂದಿದ್ದೀನಿ. ಈಗ ಇದನ್ನು ಸೈಡಿಗೆ ಇಡೋಣ. ನೆಕ್ಸ್ಟ್ ಇನ್ನೊಂದು ಪ್ಯಾನನ್ನು ತಗೊಂಡು ಅದಕ್ಕೆ 1/4 ಕಪ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವೀಗ. ಅದಕ್ಕೆ ಈಗ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಚೆನ್ನಾಗಿ. ಕಡಲೆಬೇಳೆಯನ್ನು ಬಾಡಿಸಿ ಆದ ನಂತರ ನೆಕ್ಸ್ಟ್ ಇದಕ್ಕೆ
ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ, ತೆಗೆದಿಟ್ಟಂತಹ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಿಷ್ಟನ್ನು ಸರಿಯಾಗಿ ಫ್ರೈ ಮಾಡಿ ಆದ ನಂತರ ಲಾಸ್ಟಲ್ಲಿ ನಾವಾಗಲೇ ಪುಡಿ ಮಾಡಿ ಇಟ್ಕೊಂಡಂತಹ ಚಟ್ನಿ ಪುಡಿಯನ್ನು ಇದಕ್ಕೆ ಹಾಕಿ ಹುರ್ಕೊಳ್ಬೇಕು. ಇವತ್ತು ನಾನು ತೋರಿಸುವಂತಹ ಚಟ್ನಿ ಪುಡಿಯನ್ನು 1 ವರ್ಷ ಕಾಲ ಇದನ್ನು ಹಾಗೆಯೇ ಇಟ್ಕೊಳ್ಬೋದು. ಅದಕ್ಕಾಗಿ ನಾವೀಗ ಲಾಸ್ಟಲ್ಲಿ ಚಟ್ನಿ ಪುಡಿನ ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಒಂದು 5 ನಿಮಿಷ ಎಲ್ಲ ಹಾಗೆ ಕ್ರಿಸ್ಪಿ ಆಗೋ ತನಕ ಇದನ್ನು ಹುರ್ಕೊಂಡ್ರೆ ತುಂಬ ಸಮಯ ನಾವು ಇದನ್ನು ಹಾಗೆಯೇ ಬಾಳ್ವಿಕೆ ಬರುವಂತೆ ಇಟ್ಕೊಳ್ಬೋದು. ಈಗ ಮಿಕ್ಸರ್ ಜಾರಲ್ಲಿರುವಂತಹ ಚಟ್ನಿ ಪುಡಿಯನ್ನೆಲ್ಲ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡಿದ್ದಾಯಿತು. ಇನ್ನು ಸರಿಯಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಂತೆ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು 5 ನಿಮಿಷದ ಕಾಲ ಇದನ್ನು ಕ್ರಿಸ್ಪಿ ಆಗೋ ತನಕ ಇದನ್ನು ಹುರ್ಕೊಳ್ಳೋಣ ಎಣ್ಣೆಯಲ್ಲೇ. ಸರಿಯಾಗಿ ಅದು ಘಮ ಬರಬೇಕು. ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಹಸಿದೇ ಹಾಕಿರ್ತೀವಲ್ಲ ಅದೆಲ್ಲ ಸರಿಯಾಗಿ ಘಮ ಬರೋ ತನಕ ಹುರ್ಕೊಂಡಾದ ನಂತರ ನಾವು ಇದನ್ನು ಇನ್ನೀಗ ತಣ್ಣಗಾಗೋದಕ್ಕೆ ಬಿಡಬೇಕು. 1 ಗಂಟೆಯಿಂದ 2 ಗಂಟೆ ಎಲ್ಲ ಹಾಗೆಯೇ ಬಿಡಬೇಕಾಗತ್ತೆ. ಆಮೇಲೆ ಇದನ್ನು ಗ್ಲಾಸಿನ ಜಾಡಿಯಲ್ಲಿ ಹಾಕಿ ತುಂಬಿಸಿಟ್ರೆ 1 ವರ್ಷ ಎಲ್ಲ ಹಾಗೆಯೇ ಇಟ್ಕೊಳ್ಬೋದು. ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ನಾವು ಆಗಾಗ ಸ್ಪೂನಲ್ಲೆಲ್ಲ ಹಾಕಿ ತೆಗಿಬೇಕಾದ್ರೆ ನೀರಿನ ಅಂಶ ಎಲ್ಲ ಇರಬಾರ್ದು. ಡ್ರೈ ಆಗಿರುವಂತಹ ಸ್ಪೂನನ್ನೆಲ್ಲ ಬಳಸಬೇಕು. ಇನ್ನೊಂದು ಮೇನ್ ಅಂಶ, ನಾವು ಕೊನೆಗೆ ಹುರ್ಕೊಂಡಾದ ನಂತರ ಸರಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರನೇ ಜಾಡಿಗೆಲ್ಲ ಹಾಕಿ ತುಂಬಿಸಿಡಬೇಕು. ಮಾಯಿಶ್ಚರ್ ಅಂಶ ಎಲ್ಲ ಬಿಟ್ಕೊಳ್ಳದೇ ಇರೋ ಥರ ನೋಡ್ಕೊಳ್ಬೇಕು. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಸೂಪರ್ ಆಗಿ ಬರುತ್ತೆ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಆಮೇಲೆ ರೈಸ್ ಜೊತೆಗಂತೂ ಬಹಳನೇ ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಹಾಕಿ ತಿನ್ನುವಾಗ. ಇವತ್ತಿನ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅದೇ ರೀತಿ ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.